ಎಲ್ಲ ರೀತಿಯ ಅಧಿಕಾರವನ್ನು ತಗೊಂಡಾಗ ಒಂದು 12ನೇ ಇಸ್ವಿಯಲ್ಲಿ ಬಂದಾಗ್ತಕ್ಕಂಥ ಬಸ್ಸುಗಳು ಅಲ್ಲಿ ಹೋಗ್ತಾ ಇಲ್ಲ. ಸುಮಾರು 7-8 ಕಿಲೋಮೀಟರ್ ಹೋಗ್ಬೇಕು. ನಮ್ಮ ಸಿರ್ಸಿ ಪಶ್ಚಿಮ ಭಾಗ ಕುದುರುಗೋಡು ಆ ಕಡೆ ಎಲ್ಲ ಅಲ್ಲಿ ನಾನು ಹೋದ ಅಲ್ಲಿ 1 ಕೋಟಿ ರೂಪಾಯಿ ಒಂದೊಂದು ಹಳ್ಳಿ ಹಾಕಿದ್ವಿ, ಒಂದೊಂದು ಊರಿಗೆ ಕೊಟ್ಟಿದ್ದೆ ನಾನು. ಕೊಟ್ಟರೆ ಅವ್ರ ಪಾಪ ಎಲ್ಲವರು ಜನ, ಆ ಜಾತಿ ಎಲ್ಲವರು ಜನ ಬಂದು ಆ ಕಾರ್ಯಕ್ರಮ ಭಾಗಿಯಾಗಿ ಕಣ್ಣಲ್ಲಿ ನೀರು ತಂದು ಇವತ್ತು ನಮಗೆ ಸ್ವತಂತ್ರ ಸಿಕ್ತು, ಇವತ್ತು ನಮಗೆ ನಮ್ಮ ಪಂಚಾಯತ್ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ನಾವು ಕಾಣ್ತಾ ಇದ್ದೀವಿ ಅನ್ನುವಂಥ ಹೆಮ್ಮೆಯಿಂದ ಹೇಳ್ತಕ್ಕಂಥ ನೋಡಿದ್ರೆ ನಮಗೂ ಕೂಡ ಕಣ್ಣಲ್ಲಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇಷ್ಟೊಂದು ಅವಕಾಶ ಕೊಟ್ಟಾಗ, ಇಷ್ಟೊಂದು ವರ್ಷಗಳ ಕಾಲ ಜನಗಳ ಆಶೀರ್ವಾದಗಳು ಕೊಟ್ಟಾಗ ನಾವು ಕೆಲಸ ಮಾಡಿಲ್ಲ ಅಂತಂದರೆ ಜನಗಳ ಕೆಂಗಣ್ಣಿಗೆ ಗುರಿ ಆಗಬಾರ್ದು ಯಾರು ಕೂಡ. ಯಾಕೆ ಇವತ್ತು ಇಲ್ಲಿವರೆಗೆ ಏನು ನಡೀತಾ ನಡೆದು ಹೋಯಿತು, ಈಗ ಮುಂದೆ ಹಾಗಾಗಲ್ಲ. ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಿದ್ದಾರೆ, ಆಗಿದ್ದಾರೆ, ಈಗ ಅನುಭವಸ್ಥರಾಗಿದ್ದಾರೆ. ಈಗ ಅವರ ಜೊತೆಯಲ್ಲಿ ನಾವು ಬೆರಬೇಕು ಹೊರತು ನಾನು ಮಾಡಿದ್ದೇ ಸರಿ ಅನ್ನುವಂಥ ಭಾವನೆ ನಮ್ಮ ಚುನಾಯಿತ ಸದಸ್ಯರು ಕೂಡ ಇರಬಾರ್ದು. ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಹೇಳಿದ್ವಿ, ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಆಗಬೇಕು, ಮಕ್ಕಳಿಗೆ ಹೋಗುತ್ತೆ, ಅಲ್ಲಿ ನಿಲ್ಲಕ್ಕೆ ತೊಂದರೆ ಆಗುತ್ತೆ ಅಂತಂದು ಅಲ್ಲೇ ಹೇಳಿದ್ವಿ. 2.5 ಲಕ್ಷ ರೂಪಾಯಿ ಕೊಡ್ತೀನಿ, ಯಾವುದು ಗುತ್ತಿಗೆದಾರ ಸ್ಟಾರ್ಟ್ ಮಾಡಿ ನನ್ನ ಅನುದಾನದಲ್ಲಿ ಈಗ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ. ಇವತ್ತು ನಾನು ಹೇಳಿದ್ದೀನಿ, ಚಪ್ಪಾಳಿ ಹೊತ್ತು ಮಾತ್ರ ಸೀಮಿತ ಆಗಬಾರ್ದು. ನಾಳೆ ಇನ್ನು 2-3 ವರ್ಷದಲ್ಲಿ ಎಲ್ಲರೂ ಜವಾಬ್ದಾರಿ ತಗೊಂಡು ನೀವು ಮಾಡಿದಾಗ ಒಂದು ದಿವಸ ನಾನು ಮಾಡ್ತೀನಿ. ಅದು ಸಂಪೂರ್ಣ ಇಂಜಿನಿಯರ್ ಕೂಡ ನಾನು ಹೇಳ್ತೀನಿ. ನಾನು ಆದಷ್ಟು ಬೇಗ ಮಾಡಿದರೆ ಅಲ್ಲೇನಾಗುತ್ತೆ, ಶಾಸಕರು ಏನೋ ಒಂದು ಹೇಳಿ ಹೋದ್ರು ಕಾಮಗಾರಿ ಆಗತ್ತೆ ಅನ್ನೋದು ನಂಬಿಕೆ ಜನಗಳಲ್ಲಿ ಮೂಡಿಸ್ತಾರೆ. ಮಳೆಗಾಲದೊಳಗೆ ಫೋಟೋ ಬರುತ್ತೆ ಸರ್. ಆಯಿತು, ಅದು ಒಬ್ಬರಿಂದ ಆಗುವಂಥದ್ದಲ್ಲ, ಬರೀ ಶಾಸಕರ ಒಬ್ಬರಿಂದ ಆಗುವಂಥದ್ದಲ್ಲ. ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಯಾವುದೇ ಕಾಮಗಾರಿಗಳಿದ್ದರೂ ಕೂಡ ಅದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಜನಗಳಿಗೆ ಸಿಗತ್ತೆ ಆಗತ್ತೆ. ಆ ರೀತಿಯಲ್ಲಿ ತಾವು ಮಾಡ್ತೀನಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿ ಬರುವಾಗಲೂ ಕೂಡ ಭಾಳ ಅಲ್ಲಿನೂ ಕೂಡ ನಾನು ಸ್ವಾಗತ ಮಾಡಿ ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರಿ. ಇದೇ ರೀತಿಯ ಪ್ರೀತಿ ವಿಶ್ವಾಸ ಕೂಡ ಮುಂದೆ ಇರಲಿ ಅನ್ನೋಂಥ ಮಾತನ್ನು ಹೇಳಿ, ನಮ್ಮ ತಾಯಂದಿರು ಕೂಡ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಪ್ರಯೋಜನ ತಗೊಳ್ತಾ ಇದ್ರಿ. ಅದರ ಪ್ರಯೋಜನ ಸರಿಯಾಗಿ ತಗೊಂಡಾಗ ಯಾರಿಗೆ ಸರಿಯಾಗಿ ಸಿಕ್ಕಿಲ್ವೋ ಅವ್ರು ನಮ್ಮ ಗ್ಯಾರಂಟಿ ಅಧ್ಯಕ್ಷರ ಗಮನಕ್ಕೆ ತನ್ನಿ. ಮುಂದೂ ಕೂಡ ನಮ್ಮ ಸರ್ಕಾರ ಇನ್ನೂ ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಊರಿಗೆ ಬೇಕಾಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ಸವಲತ್ತನ್ನು, ಅಭಿವೃದ್ಧಿಯನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನೋಂಥ ಮಾತು